ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಈ ಡಿಸೈನ್ ಬಂದು ತುಂಬಾ ಫೇಮಸ್ ಆಗಿರುವಂಥ ಸಮಿ ಮೈಸೂರು ಸಿಲ್ಕ್ ಹಾಗೆ ಪ್ಯೂರ್ ಮೈಸೂರು ಸಿಲ್ಕ್ ಸೀರೆಗೆ ತುಂಬಾ ಸೂಟ್ ಆಗುತ್ತೆ ಅಂತಲೇ ಹೇಳ್ತೀನಿ. ಯಾಕಪ್ಪ ಅಂತಂದರೆ ಮೈಸೂರು ಸಿಲ್ಕ್ ಬಾರ್ಡರ್ಗೆ ಗಂಡ ಬೇರುಂಡ ಡಿಸೈನ್ ಇರುತ್ತೆ. ಸೊ ಅದನ್ನು ಯೋಚನೆ ಮಾಡಿಬಿಟ್ಟು ಒಂದು ಡಿಸೈನ್ನ ಕ್ರಿಯೇಟ್ ಮಾಡಿದ್ದೀನಿ. ಅದಕ್ಕಂತಲ್ಲ, ಯಾವುದಾದ್ರೂ ಸ್ಯಾರಿ ಫುಲ್ಲಾಗಿ ಪ್ರಾಣಿಗಳಿರುವಂಥ ಡಿಸೈನ್ ಬಂದರೆ ಈ ಡಿಸೈನ್ನ ನೀವು ಆರಾಮಾಗಿ ಟ್ರೈ ಮಾಡ್ಕೊಂಡು ಹಾಕೋಬೋದು. ಇವತ್ತು ಈ ಒಂದು ಬಿಗ್ ಡಿಸೈನ್ನ ಒಂದು ರಿಂಗ್ ಬೀಡ್ನ ಬಳಸಿಬಿಟ್ಟು ಈ ಒಂದು ಡಿಸೈನ್ ಅನ್ನೋದು ನಾನು ಕ್ರಿಯೇಟ್ ಮಾಡಿದ್ದೀನಿ. ಇದನ್ನು ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಅದನ್ನೇ ಮೇಯ್ನಾಗಿ ಯೋಚನೆ ಮಾಡಿ ಹಾಕಿದೆ. ಬಟ್ ನಾವು ಸ್ಯಾರಿಗೆ ಆಗ್ತಾ ಇರೋದ್ರಿಂದ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳ್ಬಿಟ್ಟು ಪಿಕೌಟ್ ಮಾಡಿ ಸ್ವಲ್ಪ ಚೇಂಜ್ ಅನ್ನೋದು ಮಾಡಿದ್ದೀನಿ. ಸೊ ಹಂಗಾಗಿ ನಾನು ಇದಕ್ಕೆ ಗಂಡ ಬೇರುಂಡ ಡಿಸೈನ್ ಅಂತಲೇ ಹೇಳ್ತಾ ಇದ್ದೀನಿ. ನೋಡಿ, ನಿಮ್ಗೆ ಹೇಗೆ ಅನಿಸುತ್ತೆ ಕಾಮೆಂಟಲ್ಲಿ ತಿಳಿಸಿ, ಹಾಗೇ ಇದೆಯಾ ಅಥವಾ ಇಲ್ವಾ ಅಂತ. ಬಾರ್ಡರಲ್ಲಿ ಮೇಯ್ನ್ ಆಗಿ ಗೋಲ್ಡ್ ಇರುತ್ತೆ, ಆಮೇಲೆ ಆಪೋಸಿಟ್ ಕಲರು. ಫೇಮಸ್ ಕಲರ್ ಅಂದರೆ ಅದು ಫುಲ್ ಡಾರ್ಕ್ ಬ್ಲೂನೇ ಜಾಸ್ತಿ ಜನ ಇಷ್ಟಪಡ್ತಾರೆ. ಅದಕ್ಕೆ ಆಲ್ರೆಡಿ ಗಂಡ ಬೇರುಂಡ ಡಿಸೈನ್ ಇರುತ್ತಲ್ವ, ಈ ಥರ ಒಂದು ಕಲರ್ ಕಾಂಬಿನೇಷನ್ ಮೇಲೆ ಟ್ರೈ ಮಾಡ್ತಾರೆ ಅಂತ ಹೇಳಿಬಿಟ್ಟು ಈ ಒಂದು ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನೋಡಿ, ಸ್ಯಾರಿ ದಾರ ಬೇಕಾಗಿರೋದು 6 ಎಳೆ ದಾರ, 2 ಕಲರಲ್ಲಿ 6 ಎಳೆ ದಾರನ ತೊಗೊಂಡಿದ್ದೀನಿ. ಈ ರೀತಿ ಪ್ಲಾಸ್ಟಿಕ್ ಮಿರಲ್ ಸಿಗುತ್ತೆ ಶಾಪಲ್ಲಿ. ಇದು ಆನ್ಲೈನಲ್ಲಿ ತರಿಸಿಲ್ಲ, ನಾನು ನಮ್ಮೂರಲ್ಲೇ ಆಫ್ಲೈನಲ್ಲೇ ತಂದಿದ್ದೀನಿ. ಈ ಥರ ಪ್ಲಾಸ್ಟಿಕ್ ಮಿರಲ್ನ ತೊಗೊಂಡಿದ್ದೀನಿ. ರಿಂಗ್ ಬೀಡ್ಸ್ ತೊಗೊಂಡಿದ್ದೀನಿ. ಕೆಲವೊಂದು ಸ್ಟೋನ್ ಬೀಡ್ಸ್ಗಳು ಬೇಕಾಗುತ್ತೆ. ಇದು ನಿಮಗೆ ಎಕ್ಸ್ಟ್ರಾ ವರ್ಕ್. ಇದು ನಿಮಗೆ ನಾರ್ಮಲ್ ಹಾಕಿ ಕೂಡ ತೋರಿಸ್ತೀನಿ. ಅಷ್ಟಕ್ಕೆ ನಿಮಗೆ ಇಷ್ಟ ಆಯ್ತು ಅಂದರೆ ಅಲ್ಲಿಗೆ ನೀವು ಸ್ಟಾಪ್ ಮಾಡ್ಕೋಬೋದು. ಅವೈಲೇಬಲ್ ಇಲ್ಲಾರ್ದವರು, ಇಲ್ಲ ನಮ್ಮೂರ ಕಡೆ ಎಲ್ಲ ಸಿಗುತ್ತೆ, ನಾವು ತಂದು ಹಾಕ್ಕೊತೀವಿ ಅನ್ನಂಗಿದ್ರೆ ಇದು ಎಲ್ಲ ಏನಿದೆಯಲ್ಲ ಇದು ಎಕ್ಸ್ಟ್ರಾ ವರ್ಕ್, ಇದು ಅಷ್ಟೇ. ಇನ್ನೊಂದಿಟ್ಟು ಹೆವಿ ಲುಕ್ಗೋಸ್ಕರ ಅಷ್ಟೇ. ಸೊ ಈ ಥರ ಸ್ಟೋನ್ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ. ನಾನು ರೆಗ್ಯುಲಾಗಿ ಬಳಸುವಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಸ್ಯಾರಿ ಮ್ಯಾಚಿಂಗ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಹಾಕಿ ತೋರಿಸ್ತಾ ಇದ್ದೀನಿ, ಕಂಪ್ಲೀಟಾಗಿ ಹಾಕ್ತಾ ಇಲ್ಲ, ಸ್ವಲ್ಪ ಹಾಕಿ ತೋರಿಸ್ತಾ ಇದ್ದೀನಿ. ಯಾರಾದರೂ ರೆಗ್ಯುಲರಾಗಿ ಕ್ರೋಶೋ ಡಿಸೈನ್ ಹಾಗೆ ಕುಚ್ಚು ಹಾಕ್ಕೊಂಡು ಬೋರ್ ಆಗಿದ್ರೆ ಈ ಒಂದು ಹೊಸ ಡಿಸೈನ್ ಅನಿಸುತ್ತೆ, ಟ್ರೈ ಮಾಡಿ ನೋಡಿ. ಇದು ನಿಮ್ಮ ಸ್ಯಾರಿ ಪೀಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡಿಕೊಂಡು ಹಾಕೋಬೋದು. ತುಂಬ ಹೆವಿ ಆಯಿತು ಅಂದರೆ 2 ಪೀಸ್ಗಳನ್ನ ರೆಡಿ ಮಾಡಿಕೊಂಡು ಮಿಡ್ಲಿ ಕ್ರೋಶೋ ವರ್ಕನ್ನು ಹಾಕಿ ಸ್ಟಾರ್ಟಿಂಗಲ್ಲಿ ಒಂದು, ಲಾಸ್ಟಲ್ಲಿ ಒಂದು ಕೂಡ ನೀವು ಅಟ್ಯಾಚ್ ಅನ್ನೋದು ಮಾಡ್ಕೋಬೋದು. ಸೊ ಇಷ್ಟ ಆಗಿದ್ದರೆ ಒಂದು ಸೀರೆಗೆ ಒಂದು 12 ಪೀಸ್ ಮಾಡಿಕೊಂಡ್ರೆ ಸಾಕು. ಕಂಪ್ಲೀಟಾಗಿ ಗ್ರ್ಯಾಂಡ್ ಲುಕ್ ಅನ್ನೋದು ಈ ಒಂದು ಗಂಡ ಬೇರುಂಡ ಡಿಸೈನ್ ಏನಿದೆಯಲ್ಲ ಲುಕ್ ಅನ್ನೋದು ಕೊಡುತ್ತೆ. ಇಲ್ಲಿ ನೋಡಿ, ರಿಂಗ್ ಬೀಡ್ಸ್ ಒಳಗಡೆ 2 ನಾಟನ್ನು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಸೊ ರಿಂಗ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಂಡು ಲಾಕ್ ಮಾಡ್ಕೋಬೇಕು. ಒಂದ್ಸತ್ತೆ ಲಾಕನ್ನು ಹಾಕಿದ ತಕ್ಷಣ ನೋಡಿ, 1 ಚೈನ್, 2 ಚೈನ್, 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ ಹಾಕ್ಕೊಂಡ್ಬಿಟ್ಟು ನೀಡ ಮೇಲೆ ಒಂದ್ಸತಿ ದಾರನ ಸುತ್ತಕೊಂಡು ಮತ್ತೆ ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಮತ್ತೆ ಈಗ ಡಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಸೊ ಈ ರೀತಿ ಡಬಲ್ ಕ್ರೋಶೆ ಕಂಬದಲ್ಲಿ ವರ್ಕ್ ಮಾಡ್ಕೊಳ್ಳೋದು ಎಲ್ಲರಿಗೂ ಗೊತ್ತಿರುತ್ತೆ. ಒಂದೇ ಸ್ಟೆಪ್ಪಲ್ಲಿ ಈ ಡಿಸೈನ್ ಆರಾಮಾಗಿ ಹಾಕ್ಬೋದು ನೀವು. ಸೊ ಮತ್ತೆ ನೀಡ ಮೇಲೆ ದಾರನ ಸುತ್ಕೋಬೇಕು, ಮತ್ತೆ ರಿಂಗ್ ಬೀಡ್ ಒಳಗಡೆ ಹೋಗಿ ದಾರನ ತೊಗೊಂಡು ಮತ್ತೆ ಈಗ ಡಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಒಂದು 2-3 ಡಬಲ್ ಕ್ರೋಶೆ ಕಂಬನ ಹಾಕಿಬಿಟ್ಟು ಎಕ್ಸ್ಟ್ರಾ ಇರುವಂಥ ಥ್ರೆಡನ್ನು ಕಟ್ ಮಾಡ್ಕೊಂಬಿಡೋಣ. ಎಕ್ಸ್ಟ್ರಾ ಇರುವಂಥ ದಾರನ ಕಟ್ ಮಾಡ್ಕೋಬೇಕು. ಆಮೇಲೆ ಡಬಲ್ ಕ್ರೋಶೆನ ಮತ್ತೆ ಕಂಟಿನ್ಯೂ ಆಗಿ ಮಾಡ್ಕೋಬೇಕು. ಎಷ್ಟು ಡಬಲ್ ಕ್ರೋಶೆ ಹಾಕಬೇಕು ಅಂತಂದರೆ ಈ ರಿಂಗನ್ನು ಕಂಪ್ಲೀಟಾಗಿ ನೀಟಾಗಿ ಕವರ್ ಆಗೋವರೆಗೆ ಡಬಲ್ ಕ್ರೋಶೆನ ಹಾಕೋಬೇಕು. ಇಲ್ಲಿ ನಾನು ಬಂದು 24 ಡಬಲ್ ಕ್ರೋಶೆ ಕಂಬನ ಈ ಒಂದು ರಿಂಗ್ ಒಳಗಡೆ ನಾನು ಹಾಕ್ತಾ ಇದ್ದೀನಿ. ಇದು ಎಲ್ಲರಿಗೂ ಗೊತ್ತಿರುತ್ತೆ, ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೀನಿ. ನಾನು ಈ ಒಂದು ಚೈನ್ ಕೌಂಟ್ ತೊಗೊಂಡು 22 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾ ಇದ್ದೀನಿ. ನೀವು ನೋಡ್ಬೋದು, 22 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. ಕಂಪ್ಲೀಟಾಗಿ ರಿಂಗ್ ಕವರ್ ಆಗಿದೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಏನು 3 ಚೈನ ಹಾಕಿದ್ದೀವಲ್ವ ಆ ಒಂದು ತುದಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಸೊ ಲಾಕ್ ಮಾಡ್ಕೊಂಡಾಗ ಕಂಪ್ಲೀಟಾಗಿ ನೋಡಿ ರಿಂಗ್ ಬಂದು ಈ ರೀತಿ ಕವರ್ ಆಗುತ್ತೆ. ಸೊ ನಿಮ್ಗೇನಾದರೂ ಇಲ್ಲಿ ಫೋಲ್ಡಿಂಗ್ ಆಗ್ತಾ ಇದೆ ಅಂದರೆ ನೀವು ಎಕ್ಸ್ಟ್ರಾ ಹಾಕೋಬೋದು, ಎಲ್ಲಾದರೂ ಮಿಸ್ ಮಾಡಿರ್ತೀರಾ. ಸೊ ಕಂಪಲ್ಸರಿ ನೀವು 22 ಡಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಳಿ. ಸೊ ಇಲ್ಲಿ 22 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಜಸ್ಟ್ 1 ಚೈನ ಹಾಕ್ಕೋಬೇಕು. 1 ಚೈನ ಹಾಕಿ ನೀಡಲ್ ಮೇಲೆ 2 ಸತಿ ದಾರನ ಸುತ್ಕೋಬೇಕು. ಸೊ ಲಾಕ್ ಹಾಕಿದ ತಕ್ಷಣ 1 ಚೈನ ಹಾಕಬೇಕು. 1 ಚೈನ್ ಹಾಕಿ 2 ಸತಿ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಇಲ್ಲಿ ನೋಡಿ 3 ಡಬಲ್ ಕ್ರೋಶೆ ಕಂಬನ ಸ್ಕಿಪ್ ಮಾಡ್ಕೋಬೇಕು. ಇಲ್ಲಿ ಲಾಸ್ಟ್ ಇಲ್ಲಿ ಏನಿದೆ ಪಾಯಿಂಟು, ಇದರ ಪಕ್ಕದಲ್ಲಿರುವಂಥ ಡಬಲ್ ಕ್ರೋಶೆನ ಕೌಂಟ್ ಮಾಡ್ಕೊಳ್ಳಿ. 1 2 3 4. ಸೊ 3 ಡಬಲ್ ಕ್ರೋಶೆನ ಬಿಟ್ಟು 4ನೇ ಡಬಲ್ ಕ್ರೋಶೆ ಕಂಬ ಚೈನ್ ಏನಿದೆಯಲ್ಲ ಆ ಒಂದು ಚೈನಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ 1 ಸತಿ, 2ರಿಂದ 1 ಸರಿ, ಮತ್ತು 2ರಿಂದ 1 ಸರಿ 3 ಸತಿ ಈ ರೀತಿ ದಾರನ ಪಾಸ್ ಮಾಡಿಕೊಂಡಾಗ ಒಂದು ತ್ರಿಬಲ್ ಕ್ರೋಶೆ ಕಂಬ ಅನ್ನೋದು ಬರುತ್ತೆ.
ಇಲ್ಲಿ ನಾನು ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಸೊ ಇಲ್ಲಿ ಚೈನ್ ಹಾಕಿಬಿಟ್ಟು ಒಂದು ಸ್ಮಾಲ್ ಚೈನ್ ಹಾಕಿದ ಮೇಲೆ ನೀಡಲ್ ಮೇಲೆ 2 ಸತಿ ದಾರ ಸುತ್ತಕೊಂಡು 3 ಡಬಲ್ ಕ್ರೋಶೆ ಕಂಬನ ಸ್ಕಿಪ್ ಮಾಡಿ 4ನೇ ಡಬಲ್ ಕ್ರೋಶೆ ಹೋಲ್ ಏನಿದೆಯಲ್ಲ ಆ ಹೋಲಲ್ಲಿ ನಾನು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಂಡ್ಬಿಟ್ಟು ಈಗ ಮತ್ತೆ 1 ಚೈನ್ 2 ಚೈನ್ ಮಾಡ್ಕೊತಾ ಇದ್ದೀನಿ. 2 ಚೈನ್ ಮಾಡಿಕೊಂಡು ನೀಡಲ್ ಮೇಲೆ ದಾರನ ಸುತ್ಕೋಬೇಕು. ಇಲ್ಲೇ ನಾವು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀವಲ್ವ ಅದ್ರ ಒಳಗಡೆ ಈಗ 4 ಸತೆ ಡಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಸೊ ನೀಡಲ್ ಮೇಲೆ 1 ಸತಿ ದಾರ ಸುತ್ಕೋಬೇಕು. ಆ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತೊಗೊಂಡು ಮತ್ತೆ ಈಗ 4 ಡಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಸ್ಟಾರ್ಟಿಂಗ್ 2 ಚೈನ್ ಏನಿದೆಯಲ್ಲ ಅದನ್ನು ಬಿಟ್ಬಿಟ್ಟು 4 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೋಬೇಕು. ಸೊ 4 ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ನೋಡಿ ಈಗ ಮತ್ತೆ 1 ಚೈನ್ ಹಾಕ್ಕೊತಾ ಇದ್ದೀನಿ. ಆ ಡಬಲ್ ಕ್ರೋಶೆ ಮೇಲೆ 1 ಚೈನ್ನ ಹಾಕಿ ಈಗ ಮತ್ತೆ ನೀಡಲ್ ಮೇಲೆ 2 ಸತಿ ದಾರನ ಸುತ್ತಕೊಂಡು ಇಲ್ಲೇ ನಾವು ತ್ರಿಬಲ್ ಕ್ರೋಶೆ ಕಂಬ ಏನಿದೆಯಲ್ಲ ಅದ್ರ ಒಳಗಡೆನೇ ಈಗ ಮತ್ತೆ ನಾನು ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ 4 ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀವಿ. ಈಗ 4 ತ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಸೊ ಒಂದೇ ತ್ರಿಬಲ್ ಕ್ರೋಶೆ ಕಂಬದಲ್ಲಿ 4 ಡಬಲ್ ಕ್ರೋಶೆ ಕಂಬ ಆಮೇಲೆ 4 ತ್ರಿಬಲ್ ಕ್ರೋಶೆ ಕಂಬ. ಸೊ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೊಳ್ಳೋಣ. ಮತ್ತು ಅದೇ ಪಾಯಿಂಟಲ್ಲೇ ಹೋಗ್ಬಿಟ್ಟು ದಾರನ ತೊಗೊಂಡು ಮತ್ತೆ ಈಗ ನೋಡಿ 4 ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಈ ರೀತಿ ಪಕ್ಷಿ ರೆಕ್ಕೆ ಏನಿರುತ್ತಲ್ಲ ಆ ಶೇಪಲ್ಲಿ ಈ ಒಂದು ಡಿಸೈನಲ್ಲಿ ಈ ಥರ ಬರುತ್ತೆ. 4 ಇದಾಕಿದಾಗ 4 ಇದಾಕಿದಾಗ ಟೋಟಲ್ ಆಗಿ ಇಲ್ಲಿ 8 ಆಯಿತು. 4 ಡಬಲ್ ಕ್ರೋಶೆ ಕಂಬ 4 ತ್ರಿಬಲ್ ಕ್ರೋಶೆ ಕಂಬ ಈ ಥರ ಹಾಕಿದ ಮೇಲೆ ಈಗ 1 ಚೈನ್ 2 ಚೈನ್ 3 ಚೈನ್ 4 ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. 4 ಚೈನ್ಸನ್ನು ಹಾಕಿ ಇದನ್ನು ಹಿಂದ್ಗಡೆ ತಿರ್ಸ್ಕೋಬೇಕು. ಹಿಂದ್ಗಡೆ ತಿರ್ಸ್ಕೊಂಡ್ಬಿಟ್ಟು ಫಸ್ಟ್ ಪಾಯಿಂಟ್ ಮೇಲೆ ಕಾಣ್ತಾ ಇದೆ ನೋಡಿ ತ್ರಿಬಲ್ ಕ್ರೋಶೆ ಕಂಬ ಪಾಯಿಂಟ್ ಫಸ್ಟ್ ಚೈನ್ ಏನಿದೆಯಲ್ಲ ಅದ್ರ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಇಲ್ಲಿ ಹಾಕಿರುವಂಥ 4 ಚೈನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಆಗಿದಾಗ ಇಲ್ಲಿ ಒಂದು ಸ್ಮಾಲ್ ಪಿಕಾಟ್ ಅನ್ನೋದು ಬರುತ್ತೆ. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ಈಗ ಯಾವುದೇ ಒಂದು ನೀಡಲ್ ಮೇಲೆ ದಾರ ತೊಗೊಳ್ಳೋದು ಬೇಡ. ಹಾಗೆ ಇಲ್ಲಿ ಚೈನ್ ಏನು ವರ್ಕ್ ಕಾಣ್ತಾ ಇದೆಯಲ್ಲ ಬ್ಯಾಕ್ ಸೈಡಲ್ಲಿ ಪ್ರತಿ ಒಂದು ಹೋಲಲ್ಲಿ ತ್ರಿಬಲ್ ಕ್ರೋಶೆ ಕಂಬ ಹೋಲ್ಸ್ ಏನು ಕಾಣುತ್ತಲ್ಲ ಅದರೊಳಗಡೆ ದಾರನ ತೊಗೊಂಡು ಈ ರೀತಿ ಸ್ಲಿಪ್ ನಾಟನ್ನು ಅಂದ್ಕೊಳ್ಳಿ. ಇಲ್ಲಾಂದರೆ ಹಾಫ್ ಚೈನ್ ಚೈನ್ ಸ್ಟಿಚ್ ಆದರೂ ಅನ್ಕೋಬೋದು, ಹಾಫ್ ಡಬಲ್ ಕ್ರೋಶೆ ಅನ್ಕೋಬೋದು. ಯಾವ ರೀತಿ ನೀವು ಅಂದ್ಕೊಂಡು ವರ್ಕ್ ಮಾಡ್ತಾಯಿದ್ದೀರ ನೋಡಿಕೊಂಡು ಆ ರೀತಿ ವರ್ಕ್ ಅನ್ನೋದು ಮಾಡ್ಕೊಳ್ಳಿ. ಯಾವುದೇ ನೀಡಲ್ ಮೇಲೆ ಸುತ್ಕೊಳ್ಳೋದು ಬೇಡ. ಹಾಗೆ ಪ್ರತಿ ಒಂದು ಪಾಯಿಂಟಲ್ಲಿ ನೀಡಲ್ ಹಾಕಿ ದಾರನ ತೊಗೊಂಡು ಈ ರೀತಿ ಲಾಕ್ ಮಾಡ್ಕೊತ ಹೋಗಬೇಕು. ಫಸ್ಟ್ ಲೈನು ಮೇಲೆ ಕಂಪ್ಲೀಟಾಗಿ ಇಲ್ಲಿ ಹಾಕಿರುವಂಥ ನಾವು 8 ಸತಿ ವರ್ಕ್ ಮಾಡಿದ್ವಲ್ವ ಅಲ್ಲಿ ಈ ರೀತಿ ವರ್ಕ್ ಅನ್ನೋದು ಮಾಡ್ಕೋಬೇಕು. ಈ ರೀತಿ ವರ್ಕ್ ಮಾಡ್ಕೊಂಡಾಗ ಈಗ ನೋಡಿ ಮತ್ತೆ 1 2 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕಿಬಿಟ್ಟು ಈಗ ಕೆಳಗಡೆ ಏನು ನಾವು ಫಸ್ಟ್ ಲಾಕ್ ಮಾಡಿದ್ದೀವಲ್ವ ಒಂದು ಚೈನ್ ಹಾಕಿ ಚೈನ್ ಹಾಕ್ಕೊಂಡಿರ್ತೀವಲ್ವ ಅಲ್ಲಿ ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ಇದನ್ನು ಲಾಕ್ ಮಾಡ್ಕೋಬೇಕು. ಸೊ ಈ ಥರ ಲಾಕ್ ಮಾಡ್ಕೊಂಡಾಗ ಈ ಎಕ್ಸ್ಟ್ರಾ ಚೈನ್ ಏನಿರುತ್ತಲ್ಲ ಸ್ವಲ್ಪ ಟೈಟಾಗಿ ಎಳ್ಕೊಳ್ಳಿ. ಅಲ್ಲಿ ನಿಮಗೆ ನೀಟಾಗಿ ಟೈಟಾಗಿ ಕುಂತ್ಕೊಳ್ಳುತ್ತೆ. ನೀವು ನೋಡ್ಬೋದು ಸೇಮ್ ರೆಕ್ಕೆ ಹೇಗೆ ಬರುತ್ತೋ ಆ ಒಂದು ಶೇಪ್ ಅನ್ನೋದು ಬರುತ್ತೆ. ಸೊ ಈಗ ಮತ್ತೆ ಯಾವುದೇ ಒಂದು ಚೈನ್ ಹಾಕ್ದಂಗೆ ಏನೂ ಮಾಡ್ದಂಗೆ ಈಗ ಮತ್ತೆ ಸೇಮ್ 2 ಸತಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತೆ ಈಗ 1 2 3 ಡಬಲ್ ಕ್ರೋಶೆ ಕಂಬನ ಸ್ಕಿಪ್ ಮಾಡಿಕೊಂಡು 4ನೇ ಹೋಲಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಈಗ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ನಾನು ಉಲ್ಟಾ ಸೈಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಆಲ್ರೆಡಿ ಸೀದಾ ಕಡೆ ವರ್ಕ್ ಮಾಡಿಕೊಂಡು ಬಂದು ನಾವೀಗ ಟರ್ನ್ ಮಾಡ್ಕೊಂಡಿದ್ದೀವಿ. ಇನ್ನು ನೆಕ್ಸ್ಟ್ ಈ ಕಡೆ ಹಾಕುವಂಥ ಈ ರೀತಿ ಬೀಡ್ಸ್ನ ಉಲ್ಟಾ ಕಡೆನೇ ವರ್ಕ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ 2 ಚೈನ ಹಾಕೋಬೇಕು. 2 ಚೈನ್ ಹಾಕಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತೆ 4 ಡಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಸೊ ನೀಡಲ್ ಮೇಲೆ ದಾರನ ಸುತ್ಕೋಬೇಕು ಮತ್ತೆ ಡಬಲ್ ಕ್ರೋಶೆ ಕಂಬ. ಈಗ 4 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಈಗ ನೋಡಿ 4 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ ಹಾಕ್ಕೊತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೊತಾ ಇದ್ದೀನಿ. ಈಗ ಮತ್ತೆ ನಾನು ತ್ರಿಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡ್ತಾ ಇದ್ದೀನಿ. 4 ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈ ಕಡೆ ಏನು ವರ್ಕ್ ಮಾಡಿದ್ದೀನೋ ಅದೇ ವರ್ಕು ಈ ಕಡೆ ಕೂಡ ನಾನು ಮಾಡ್ತಾ ಇದ್ದೀನಿ. ಈಗ 4 ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 4 ಚೈನ್ ಹಾಕಿದ್ದೀನಿ. ಆಮೇಲೆ ಇದನ್ನು ಸೀದಾ ಕಡೆ ಟರ್ನ್ ಮಾಡ್ಕೊತಾ ಇದ್ದೀನಿ. ಟರ್ನ್ ಮಾಡಿಕೊಂಡು ಮೇಲೆ ಇರುವಂಥ ಚೈನ್ ಏನಿದೆಯಲ್ಲ ಆ ಪಾಯಿಂಟಲ್ಲಿ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಇಲ್ಲಿ ಹಾಕಿರುವಂಥ 4 ಚೈನ ಲಾಕ್ ಮಾಡ್ಕೋಬೇಕು. ಮತ್ತು ಸೇಮ್ ಪ್ರತಿಯೊಂದು ಹೋಲಲ್ಲಿ ನೀಡಲ್ನ ಹಾಗೆ ದಾರನ ಸುತ್ಕೊಳ್ದೇನೆ ಹಾಗೆ ಈ ರೀತಿ ಚೈನ್ ಥರ ಲಾಕ್ ಮಾಡ್ಕೊತ ಹೋಗಬೇಕು. ಕಂಪ್ಲೀಟಾಗಿ ಇಲ್ಲಿವರೆಗೂ ನಾನು ಇದೇ ವರ್ಕ್ನ ಫಿನಿಶಿಂಗ್ ಮಾಡ್ತೀನಿ. ಸೊ ಕಂಪ್ಲೀಟಾಗಿ ಹಾಕಿದ ಮೇಲೆ ಮತ್ತೆ 3 ಚೈನ್ ಹಾಕಿದ್ದೀನಿ. 3 ಚೈನ್ ಹಾಕಿಬಿಟ್ಟು ಮತ್ತೆ ನೋಡಿ ಇಲ್ಲಿ ಕೆಳಗಡೆ ಏನು ಲಾಕ್ ಮಾಡಿದ್ದೀವಲ್ವ ಸೊ ಅದರೊಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು
ನಿಮಗೆ ಅಡ್ಡಿ ಆಗುತ್ತೆ, ಅಡ್ಡಿ ಬರುತ್ತೆ, ಈ ಥರ ಫೋಲ್ಡ್ ಮಾಡ್ಕೋಬೋದು ಡಿಸೈನ್ನ. ನೀವು ಏನೂ ಆಗೋದಿಲ್ಲ ಲಾಕ್ ಹಾಕೋವರೆಗೆ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತೆ ಟೈಟಾಗಿ ಈ ರೀತಿ ಎಳ್ಕೊಂಡ್ಬಿಟ್ಟು, ಸೊ ನೋಡಿ ನೀವು ಈ ರೀತಿ ಎರಡು ಕಡೆ ರೆಕ್ಕೆ ಥರ ಡಿಸೈನ್ ಅನ್ನೋದು ಬರುತ್ತೆ. ಈಗ ನೋಡಿ ಮಿಡಲ್ ದಾರ ಇದೆಯಲ್ಲ, ಈ ಕಡೆ ಎಲೆ ನಾವೇನು ರೆಕ್ಕೆ ಥರ ಮಾಡ್ಕೊಂಡಿದ್ದೀವಲ್ವ, ಇಲ್ಲಿ ಆಲ್ರೆಡಿ ಚೈನ್ ಇದೆ, ಫಸ್ಟು 3 ಚೈನ್ ಇದೆ. ಆ 3 ಚೈನ ಬಿಟ್ಬಿಟ್ಟು ಇಲ್ಲಿ ಡಬಲ್ ಕ್ರೋಶೆ ಹೋಲ್ ಚೈನ್ ಏನು ಕಾಣಿಸ್ತಾ ಇದೆಯಲ್ಲ, ಇದ್ರ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಮತ್ತೆ ಈಗ ಲಾಕ್ ಮಾಡ್ಕೊತಾ ಹೋಗಬೇಕು. ಎಷ್ಟು ಅಂದರೆ 3 ಲಾಕನ್ನು ಮಾಡ್ಕೊಳ್ಳಿ ಸಾಕು. 3 ಡಬಲ್ ಕ್ರೋಶೆ ಕಂಬ ಹೋಲ್ಸ್ ಏನು ಕಾಣಿಸುತ್ತಲ್ವ, 3ಅಲ್ಲಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಸೊ 3 ಸತಿ ಈ ಥರ ಲಾಕನ್ನು ಹಾಕಿದ ಮೇಲೆ ಈಗ ಮತ್ತೆ ಚೈನ್ಸ್ನ ಹಾಕೋಬೇಕು. 1 2 3 4 ಆ್ಯಂಡ್ 5. ಸೊ ಇಲ್ಲಿ ಲಾಕನ್ನು ಹಾಕ್ಕೊಂಡು ಬಂದು 5 ಚೈನ್ಗಳನ್ನ ಹಾಕಿದ್ದೀನಿ. 5 ಚೈನ್ ಹಾಕಿದ ಮೇಲೆ ಇಲ್ಲಿ ಫಸ್ಟ್ ಏನು ಲಾಕ್ ಮಾಡಿದ್ದೀವಿ ನೋಡಿ, ಆ ಲಾಕಲ್ಲಿ ಅದೇ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಇಲ್ಲಿ 5 ಚೈನ್ ಏನು ಹಾಕಿದ್ದೀವಲ್ಲ ಇದನ್ನ ಸ್ಲಿಪ್ ನಾಟಲ್ಲಿ ಹಾಕ್ಕೋಬೇಕು. ಇಲ್ಲಿ ಒಂದು ಸ್ಮಾಲ್ ರಿಂಗ್ ಥರ ನಿಮಗೆ ಕ್ರಿಯೇಟ್ ಆಗುತ್ತೆ. ಈ ರೀತಿ ಒಂದು 5 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ, ಅಂದರೆ ಫಸ್ಟ್ ಪಾಯಿಂಟ್ ಏನಿದೆಯಲ್ಲ, ಇಲ್ಲಿ 3 ಸತಿ ಲಾಕ್ ಮಾಡ್ಕೊಂಡು ಫಸ್ಟ್ ಪಾಯಿಂಟ್ ಏನಿದೆ ಅದೇ ಪಾಯಿಂಟಲ್ಲೇ ಮೇಲೆ 5 ಚೈನ್ ಏನಿದೆಯಲ್ಲ ಅಲ್ಲಿ ನೀವು ಲಾಕ್ ಮಾಡ್ಕೋಬೇಕು. ಇಲ್ಲಿ 5 ಚೈನು ಈ ರೀತಿ ಲಾಕ್ ಹಾಕಿದ ಮೇಲೆ ಇಲ್ಲಿ ಆಲ್ರೆಡಿ ನಿಮಗೆ ರಿಂಗ್ ಥರ ಇರುತ್ತೆ, ಆರಾಮಾಗಿ ವರ್ಕ್ ಮಾಡ್ಕೊಳ್ಳೋದಕ್ಕೆ ಕಾಣಿಸುತ್ತೆ. ಈ ಥರ 5 ಚೈನ್ ಲಾಕನ್ನು ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ್ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕಿಬಿಟ್ಟು ಡಿಸೈನ್ನ ಮತ್ತೆ ಬ್ಯಾಕ್ ಸೈಡಲ್ಲಿ ತೀರಿಸ್ಕೊತಾ ಇದ್ದೀನಿ. ಸೊ ಬ್ಯಾಕ್ ಸೈಡಲ್ಲಿ ಡಿಸೈನ್ನ ತೀರಿಸ್ಕೊಂಡ್ಬಿಟ್ಟು ಈಗ ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಇಲ್ಲಿ ಆಲ್ರೆಡಿ 5 ಚೈನ್ ಹಾಕಿ ನಾವು ಒಂಥರ ರಿಂಗ್ ಥರ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಸೊ ಅದ್ರ ಒಳಗಡೆ ನೋಡಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೋಬೇಕು. ಒಂದು ಡಬಲ್ ಕ್ರೋಶೆ ಹಾಕೋವರೆಗೆ ಇಟ್ಕೊಳ್ಳೋಕ್ಕೆ ಗ್ರಿಪ್ ಸಿಗಲ್ಲ, ಆಮೇಲೆ ನಿಮಗೆ ಸಿಗುತ್ತೆ. ಸೊ ಅದರೊಳಗಡೆ ದಾರ ತೊಗೊಂಡು ಮತ್ತೆ ಈಗ ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಸೊ 3 ಚೈನ್ನ ಹಾಕಿ ಒಂದು ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕಾಗುತ್ತೆ. ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ನೋಡಿ ಈಗ 1 ಚೈನ್ 2 ಚೈನ್ 3 ಚೈನ್ ಆ್ಯಂಡ್ 4 ಚೈನ್ ಹಾಕ್ಕೊತಾ ಇದ್ದೀನಿ. 4 ಚೈನ್ನ ಹಾಕಿ ಇಲ್ಲಿ 3 ಚೈನ್ ಹಾಗೆ ಡಬಲ್ ಕ್ರೋಶೆ ಕಂಬ ಏನಿದೆಯಲ್ಲ ಅದ್ರ ಒಳಗಡೆ ಈ 4 ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ. ಸೊ ಇದು ಆ ಪ್ರಾಣಿಯ ಮೂತಿ ಅಂತ ಹೇಳ್ತೀವಲ್ವ, ಆ ಫೇಸ್ ಬರುತ್ತೆ ಇಲ್ಲಿ. ಈ ಡಬಲ್ ಕ್ರೋಶೆ ಕಂಬದಲ್ಲಿ 4 ಚೈನ್ ಲಾಕನ್ನು ಹಾಕಿದ ಮೇಲೆ ಈಗ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಅದೇ 5 ಚೈನ್ ಕ್ರಿಯೇಟ್ ಏನು ಮಾಡಿದ್ವಲ್ವ ಅದರಲ್ಲಿ ಡಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡ್ಕೋಬೇಕು. ಸೊ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಈ ಒಂದು 5 ಚೈನಲ್ಲಿ ನೋಡಿ ಡಬಲ್ ಕ್ರೋಶೆ ಕಂಬ ನಾನಿಲ್ಲಿ 9 ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. ಇಲ್ಲೇನು 3 ಚೈನ್ ಹಾಕಿಬಿಟ್ಟು ಆಮೇಲೆ 2 ಚೈನ್ ಹಾಕಿ ಪಿಕೋ ವರ್ಕ್ ಏನು ಮಾಡಿದ್ದೀವಲ್ವ ಆ ಒಂದು ವರ್ಕನ್ನು ಕೂಡ ಕೌಂಟ್ ತೊಗೊಂಡು ಇಲ್ಲಿ 9 ಡಬಲ್ ಕ್ರೋಶೆ ಕಂಬಗಳನ್ನ ಈ 5 ಚೈನ್ ಏನು ಕ್ರಿಯೇಟ್ ಮಾಡಿಕೊಂಡಿದ್ದೀವಲ್ವ ಆ ಒಂದು 5 ಚೈನ್ ಒಳಗಡೆ 9 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ನೋಡಿ 9 ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಲ್ವ. ಈಗ ಸೇಮ್ ಪಾಯಿಂಟ್ ಫಸ್ಟ್ ಇಲ್ಲೇನು ಲಾಕ್ ಮಾಡಿ ನಾವು ಚೈನ ಸ್ಟಾರ್ಟ್ ಮಾಡ್ತೀವಲ್ವ ಅದರೊಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಇದನ್ನು ಲಾಕ್ ಮಾಡ್ಕೋಬೇಕು. ಆದಷ್ಟು ಈ ಡಿಸೈನ್ನ ಫೋಲ್ಡ್ ಮಾಡ್ಕೊಳ್ಳಿ, ಲಾಕ್ ಹಾಕೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ಲಾಸ್ಟಲ್ಲಿ ನೋಡಿ ಕೆಳಗಡೆ ಪಾಯಿಂಟ್ ಏನಿದೆಯಲ್ಲ ಇಲ್ಲಿ ಕೂಡ ಒಂದು ಸತ್ತೆ ಲಾಕನ್ನು ಮಾಡ್ಕೋಬೇಕು. ಈ ಥರ ಲಾಕನ್ನು ಹಾಕಿದ ಮೇಲೆ ನೀಡಲ್ ಮೇಲೆ ಯಾವುದೇ ಮತ್ತೆ ದಾರ ತೊಗೊಳಂಗಿಲ್ಲ, ಈ ಸೈಡಲ್ಲಿ ನೀವು ಲಾಕ್ ಮಾಡ್ಕೋಬೇಕು. ಇಲ್ಲಿ ಆಲ್ರೆಡಿ ಚೈನ್ ಇರುತ್ತೆ, ಇದರಲ್ಲಿ ನೀವು ವರ್ಕ್ ಮಾಡಿದ್ರೆ ಮತ್ತೆ ಲೂಸ್ ಆಗಿ ಕಾಣಿಸ್ತಿರುತ್ತೆ. ಇದನ್ನು ಬಿಟ್ಬಿಟ್ಟು ಡಬಲ್ ಕ್ರೋಶೆ ಹೋಲ್ ಏನಿದೆಯಲ್ಲ ಅದರೊಳಗಡೆ ಡೈರೆಕ್ಟಾಗಿ ನೀಡಲ್ನ ಹಾಕಿಬಿಟ್ಟು ಮತ್ತೆ ಒಂದು ಸತಿ ಲಾಕ್, ಪಕ್ಕದಲ್ಲಿ ಇನ್ನೊಂದು ಸತಿ ಲಾಕ್, ಮತ್ತು ಪಕ್ಕ ಡಬಲ್ ಕ್ರೋಶೆದಲ್ಲಿ ಇನ್ನೊಂದು ಸತಿ ಲಾಕ್. ಟೋಟಲಾಗಿ 3 ಸತಿ ಲಾಕ್ ಮಾಡ್ಕೋಬೇಕು. 1 ಚೈನ್ 2 ಚೈನ್ 3 ಚೈನ್ 4 ಚೈನ್ ಮತ್ತು 5 ಚೈನ್ ಹಾಕ್ಕೋಬೇಕು. ಮತ್ತು ಅದೇ ಪಾಯಿಂಟಲ್ಲಿ ಈ 5 ಚೈನ್ನ ನೀವು ಲಾಕ್ ಮಾಡ್ಕೋಬೇಕು. ಸೊ ಲಾಕನ್ನು ಹಾಕ್ಕೊಂಬಿಟ್ಟು ಸ್ಲಿಪ್ ನಾಟ್ ಈಸಿ ಇದೆ ನಿಮ್ಗೆ ಹಾಕ್ಕೊಳ್ಳೋಂಗಿದೆ, ನೀವು ಸ್ಲಿಪ್ ನಾಟ್ ಕೂಡ ಹಾಕ್ಕೊಂಡು ಟ್ರೈ ಮಾಡಿ. ಈಗ ಮತ್ತೆ 5 ಚೈನ್ ಲಾಕನ್ನು ಹಾಕಿದ ತಕ್ಷಣ 1 ಚೈನ್ 2 ಚೈನ್ 3 ಚೈನ ಹಾಕ್ಕೋಬೇಕು. ಮತ್ತು ಹಿಂದ್ಗಡೆ ತಿರ್ಸ್ಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಇಲ್ಲಿ 5 ಚೈನ್ ಏನು ಕ್ರಿಯೇಟ್ ಮಾಡ್ಕೊಂಡಿದ್ದೀವಲ್ವ ಈ 5 ಚೈನಿಗೆ ಡಬಲ್ ಕ್ರೋಶೆ ಕಂಬ, ಮತ್ತು 1 2 3 4 ಚೈನ್, ಮತ್ತು ಈ ಡಬಲ್ ಕ್ರೋಶೆ ಕಂಬದಲ್ಲಿ ಈ 4 ಚೈನ್ನ ಲಾಕ್, ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಈ 5 ಚೈನ್ ಒಳಗಡೆ 9 ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಆ ಒಂದು
ಡಿಸೈನ್ ಏನಿದೆಯಲ್ಲ ಆ ಒಂದು ಮೂತಿ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. 9 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ 9 ಹಾಕಿಬಿಟ್ಟು ಅದೇ ಪಾಯಿಂಟ್ಗೆ ಲಾಕ್ ಮಾಡಿದ್ದೀನಿ. ಹಾಗೆ ಮತ್ತು ಮಧ್ಯದಲ್ಲಿ ಕೂಡ ಒಂದು ಸತಿ ನೀಡಲ್ನ ಹಾಕಿಬಿಟ್ಟು ಡಿಸೈನ್ನ ನಾನೀಗ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಲಾಕನ್ನು ಹಾಕಿ ಈಗ 2-3 ಎಕ್ಸ್ಟ್ರಾ ಚೈನ್ಗಳನ್ನ ಹಾಕ್ಕೊಂಡ್ಬಿಟ್ಟು ಥ್ರೆಡನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಥ್ರೆಡನ್ನು ಕಟ್ ಮಾಡಿಕೊಂಡು ಈ ರೀತಿ ಎಳ್ಕೊಂಡು ಟೈಟಾಗಿ, ಸೊ ಡಿಸೈನ್ ಬಂದು ನೋಡಿ ಈ ಥರ ಬರುತ್ತೆ. ಸೊ ಇದು ಉಲ್ಟಾ ಸೀದಾ ಯಾವ ಕಡೆ ನೀಟಾಗಿ ನೋಡ್ಕೋಬೇಕು. ಇದು ರೈಟ್ ಸೈಡ್ ಇದೆ, ಸಾರಿ ಇದು ರಾಂಗ್ ಇದೆ, ಇದು ರೈಟ್ ಸೈಡ್ ಇದೆ. ಆಲ್ರೆಡಿ ರಿಂಗ್ ಬೀಡ್ಸ್ ನಿಮಗೆ ಗೊತ್ತಾಗುತ್ತೆ ಯಾವುದು ರೈಟ್ ಯಾವುದು ರಾಂಗ್ ಅಂತ. ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ ಆದಷ್ಟು ಉಲ್ಟಾ ಕಡೆ ಗಮ್ ಪೇಸ್ಟ್ ಮಾಡಿಕೊಂಡು ಅಂಟಿಸ್ಕೋಬೇಕಾಗತ್ತೆ. ಸೊ ಈಗ ಈ ಥರ ಕಂಪ್ಲೀಟಾಗಿ ಗೋಲ್ಡ್ ಕಲರಲ್ಲೇ ವರ್ಕ್ ಮಾಡಿದ್ಮೇಲೆ ಈಗ ಆಪೋಸಿಟ್ ಕಲರು ನಿಮ್ಮ ಸ್ಯಾರಿ ಕಲರ್ ಯಾವುದಿದೆ ನೋಡ್ಕೊಂಬಿಟ್ಟು ತೊಗೊಳ್ಳಿ. ಮೇನಾಗಿ ಗೋಲ್ಡ್ ಯಾಕೆ ತೊಗೊಂಡಿದೆ ಅಂತ ಹೇಳಿದ್ದೀನಿ ಆಲ್ರೆಡಿ. ಆ ಬಾರ್ಡರ್ ಗೋಲ್ಡ್ ಇರುತ್ತೆ, ಪಕ್ಷಿ ಕೂಡ ಗೋಲ್ಡ್ ಕಲರಲ್ಲೇ ಇರುತ್ತೆ. ಆ ಥರ ವರ್ಕ್ ಮಾಡಿಕೊಂಡು ಆಪೋಸಿಟ್ ಕಲರಲ್ಲಿ ನೀವು ನೆಕ್ಸ್ಟು ಕಲರ್ನ ಹಾಕೋಬೋದು. ಸೊ ಲಾಕನ್ನು ಹಾಕಿದ ಮೇಲೆ ಮತ್ತೆ 1 ಚೈನ್, ಇಲ್ಲಿ ಫಸ್ಟು ಪಕ್ಕಕ್ಕೇ ಡಬಲ್ ಕ್ರೋಶೆ ಹೋಲಲ್ಲಿ ಲಾಕ್ ಹಾಕಿ 1 ಚೈನ್, 2 ಚೈನ್, 3 ಚೈನ್ನ ಹಾಕ್ಕೋಬೇಕು. 3 ಚೈನ್ ಹಾಕಿಬಿಟ್ಟು ಬ್ಯಾಕ್ ಸೈಡಲ್ಲಿ ಟರ್ನ್ ಮಾಡಿಕೊಂಡು ಇಲ್ಲಿ ಆಲ್ರೆಡಿ ನಾವು ಏನು ವರ್ಕ್ ಮಾಡಿದ್ದೀವಲ್ವ, ಇಲ್ಲಿ ತ್ರಿಬಲ್ ಕ್ರೋಶೆ ಹೋಲ್ ಏನಿರುತ್ತೆ ಆ ಒಳಗಡೆ, ಪಿಕೋ ಒಳಗಡೆ ಅಲ್ಲ, ಟ್ರಿಬಲ್ ಕ್ರೋಶೆ ಕಂಬ ಹೋಲ್ ಏನಿರುತ್ತೆ ಅಲ್ಲಿ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಹಾಕಿದ ತಕ್ಷಣ ಮತ್ತೆ ಸೀದಾ ಕಡೆ ಡಿಸೈನ್ನ ಟರ್ನ್ ಮಾಡಿಕೊಂಡು ಮತ್ತೆ ಈಗ ನೀಡ ಮೇಲೆ ದಾರ ಸುತ್ತಕೊಂಡು ಈಗ ಯಾವುದೇ ಒಂದು ಡಬಲ್ ಕ್ರೋಶೆ ಕಂಬನ ಸ್ಕಿಪ್ ಮಾಡ್ದಂಗೆ ಪ್ರತಿ ಒಂದು ಹೋಲಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಈಗ ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಕಂಬ ಒಂದು ಹಾಕಿದ ತಕ್ಷಣ ಮತ್ತೆ ಸೇಮ್ 3 ಚೈನ್ನ ಹಾಕ್ಕೋಬೇಕು. 3 ಚೈನ್ನ ಹಾಕಿ ಈ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಈ 3 ಚೈನ್ನ ಲಾಕ್ ಮಾಡ್ಕೋಬೇಕು. ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ನೆಕ್ಸ್ಟ್ ಪಾಯಿಂಟ್ ಕೆಳಗಡೆ ರಿಂಗ್ ಬೀಡ್ಸ್ಗೆ ಏನು ಡಬಲ್ ಕ್ರೋಶೆ ವರ್ಕ್ ಮಾಡಿರ್ತೀವಲ್ವ ಅಲ್ಲಿ ಇರುವಂಥ ಡಬಲ್ ಕ್ರೋಶೆ ಕಂಬಗಳನ್ನ ಯಾವುದೇ ಒಂದು ಹೋಲ್ನ ಸ್ಕಿಪ್ ಮಾಡ್ದಂಗೆ ಪ್ರತಿ ಒಂದು ಹೋಲಲ್ಲಿ ತ್ರಿಬಲ್ ಕ್ರೋಶೆ ಕಂಬನ ಹಾಕಿ ಪಿಕಾನ್ನ ಕಂಪ್ಲೀಟಾಗಿ ಈ ರಿಂಗ್ ಕವರ್ ಆಗೋವರೆಗೆ ವರ್ಕ್ ಅನ್ನೋದು ಮಾಡ್ಕೋಬೇಕು. ಸೊ ಕಂಪ್ಲೀಟಾಗಿ ಪಿಕೋ ವರ್ಕ್ ಹಾಕಿದ ಮೇಲೆ ಲಾಸ್ಟಲ್ಲಿ ಪ್ಲೇನ್ ಆಗಿ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಳಿ. ಆಮೇಲೆ ಈ ಒಂದು ತ್ರಿಬಲ್ ಕ್ರೋಶೆ ಕಂಬ ಪಾಯಿಂಟ್ ಏನಿದೆಯಲ್ಲ ಅಲ್ಲಿಗೆ ಲಾಕ್ ಮಾಡಿಕೊಂಡು ಒಂದು 2-3 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಈ ಥರ ರೆಡಿ ಮಾಡ್ಕೊಂಡ್ಮೇಲೆ ಗಮ್ಮನ್ನು ಉಲ್ಟಾ ಥರ ಗಮ್ ಪೇಸ್ಟ್ ಮಾಡಿಕೊಂಡು ಈ ಮಿರರ್ ಬೀಡ್ಸ್ ಏನಿದೆಯಲ್ಲ ಇದನ್ನು ಅಟ್ಯಾಚ್ ಮಾಡ್ಕೋಬೇಕು. ಜಾಸ್ತಿ ಗಮ್ ಹಾಕೋದೇನು ಬೇಡ, ಮತ್ತು ಸೀರೆಗೆ ಹಾಕಬೇಕಾದ್ರೆ ಗಮ್ಮನ್ನ ಹಾಕಿರ್ತೀವಿ. ಈ ಥರ ಉಲ್ಟಾ ಕಡೆ ಇಟ್ಕೊಂಡ್ಮೇಲೆ ರೈಟ್ ಸೈಡಲ್ಲಿ ತಿರ್ಸ್ಕೊಳ್ಳಿ. ಆಮೇಲೆ ಇನ್ನೊಂದು ಮಿರಲ್ನ ಇಟ್ಬಿಟ್ಟು ಕರೆಕ್ಟ್ ಪಾಯಿಂಟ್ನ ನೋಡ್ಕೊಳ್ಳಿ. ಸ್ವಲ್ಪ ಪ್ಲೇಸ್ ಬೇಕಾಗುತ್ತೆ ನಮಗೆ ಸ್ಟೋನ್ಸ್ನ ಅಂಟಿಸೋದಕ್ಕೆ. ಆ ಪಾಯಿಂಟ್ನ ನೋಡ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ಗಮ್ ಪೇಸ್ಟ್ ಮಾಡಿ ಈ ಪಕ್ಷಿ ಮುಖ ಏನಿದೆಯಲ್ಲ ಅದನ್ನು ಎರಡನ್ನೂ ಅಟ್ಯಾಚ್ ಮಾಡಿ ಈ ರೀತಿ. ಸೊ ಅಟ್ಯಾಚ್ ಮಾಡಿದಾಗ ಎರಡು ಪಕ್ಕಕ್ಕೆ ಕೂಡುತ್ತೆ, ನಿಮಗೆ ವರ್ಕ್ ಹಾಕೋದಕ್ಕೆ ಈಸಿ ಆಗುತ್ತೆ. ಸೊ ಈ ರೀತಿ ಫಸ್ಟು ನೀವು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಒಣಗಿದ ಮೇಲೆ ನೋಡಿ ಈ ಥರ ಬರುತ್ತೆ. ಈ ರೀತಿ ಡ್ರೈ ಆದಮೇಲೆ ಇನ್ನೂ ಎಕ್ಸ್ಟ್ರಾ ವರ್ಕ್ ಏನಿದೆಯಲ್ಲ ಅದನ್ನು ನೀವು ಕಂಟಿನ್ಯೂ ಆಗಿ ಮಾಡ್ಕೋಬೋದು. ಇಲ್ಲಿ ಬಂದು ನಿಮ್ಮ ಕಲರ್ ಮೇಲೆ ಬೀಡ್ಸ್ಗಳನ್ನ ತೊಗೊಂಡು ಅಂಟಿಸ್ಕೋಬೋದು. ಈ ರೀತಿ ಗಮ್ ಹಾಕಿದ ಮೇಲೆ ಮಿಡ್ಲಲ್ಲಿ ಒಂದು ರೆಡ್ ಸ್ಟೋನ್ ಇರುವಂಥ ಬೀಡ್ಸನ್ನ ಹಾಕ್ತಾಯಿದ್ದೀನಿ. ನನ್ನ ಹತ್ರ ಇರುವಂಥ ಬೀಡ್ಸನ್ನೇ ಹಾಕಿದ್ದೀನಿ. ನೀವೇನಾದರೂ ಇಲ್ಲಿ ಮೇಲೆ ಈ ಥರ ಬೀಡ್ಸ್ ಹಾಕೊಳ್ಳೋಂಗಿದ್ರೆ ಇಲ್ಲಿ ನೋಡಿ ನಾನು ಯೆಲ್ಲೋ ಕಲರ್ ಹಾಕಿದ್ದೀನಿ. ಇದೇ ಕಲರ್ ಇಲ್ಲಿ ಹಾಕಿದರೆ ಇನ್ನೂ ಸ್ವಲ್ಪ ಲುಕ್ ಚೆನ್ನಾಗಿ ಬರ್ತಿತ್ತು. ಬಟ್ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ, ತುಂಬ ವಿಡಿಯೋ ಲೆಂತಿ ಆಗುತ್ತೆ. ಸೊ ಈ ರೀತಿ ಈ ಒಂದು ಡಿಸೈನ್ ಅನ್ನೋದು ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲೇನು ಪ್ಲೇಸ್ ಇದೆಯಲ್ಲ ಎರಡು ಗೋಲ್ಡ್ ಕಲರ್ ಬೀಡ್ಸನ್ನ ಹಾಕಿದ್ದೀನಿ. ಇಲ್ಲಿ ಫೇಸ್ ಏನಿದೆಯಲ್ಲ ಇಲ್ಲಿ ಆರೆಂಜ್ ಕಲರ್ ಹಾಕಿಬಿಟ್ಟು ಈ ರೀತಿ ಮತ್ತೆ 4 ಸ್ಟೋನ್ಸ್ಗಳನ್ನ ಹಾಕಿಬಿಟ್ಟು ಈ ಒಂದು ಡಿಸೈನ್ನ ಈ ರೀತಿ ನೀವು ಕ್ರಿಯೇಟ್ ಅನ್ನೋದು ಮಾಡಿಕೊಂಡು ರೆಡಿ ಮಾಡಿ ನಿಮ್ಮ ಸೀರೆಗೆ ಅಟ್ಯಾಚ್ ಅನ್ನೋದು ಮಾಡ್ಕೋಬೇಕು. ಸೊ ಈ ಥರ ರೆಡಿ ಮಾಡಿದ ಮೇಲೆ ನೋಡಿ ಸೀರೆಗೆ ಅಟ್ಯಾಚ್ ಅನ್ನೋದು ಮಾಡ್ಕೋಬೋದು. ಎಕ್ಸ್ಟ್ರಾ ಈ ಥರ ಮಿಡ್ಲಲ್ಲಿ ಖಾಲಿ ಬಾರ್ಡರ್ ಕಾಣಿಸುತ್ತೆ ಅಂದರೆ ಈ ಥರ ವರ್ಕ್ ಮಾಡಿಕೊಂಡು ನೀವು ಗಮ್ ಹಾಕಿ ಫಸ್ಟು ಅಟ್ಯಾಚ್ ಅನ್ನೋದು ಮಾಡ್ಕೊಳ್ಳಿ. ಆಮೇಲೆ ಒಂದು ಹೊಲಿಗೆ ಹಾಕೋದನ್ನು ಮರಿಬೇಡಿ. ಒಂದು ಹೊಲಿಗೆ ಹಾಕೋದ್ರಿಂದ ಡಿಸೈನ್ ಸೇಫಾಗಿ ಇರುತ್ತೆ. ಇಲ್ಲ ನಮಗೆ ಈ ಥರ ವರ್ಕ್ ಬೇಡ, ಖಾಲಿ ಬಾರ್ಡ್ರಲ್ಲಿ ನಾವು ಹಾಕ್ಕೊತೀವಿ ಅನ್ನೋಂಗಿದ್ರೆ, ಸೊ ಯಾವುದೇ ವರ್ಕ್ ಬೇಡ, ಹಾಗೆ ನಾವು ಡೈರೆಕ್ಟಾಗಿ ಪಲ್ಲುಗೆ ಅಟ್ಯಾಚ್ ಮಾಡ್ಕೊತೀವಿ ಅನ್ನೋಂಗಿದ್ರೆ ಈ ರೀತಿ ಲುಕ್ ಅನ್ನೋದು ಬರುತ್ತೆ. ಕೇವಲ 12 ಪೀಸ್ ಮಾಡ್ಕೊಳ್ಳಿ ಸಾಕು, ಕಂಪ್ಲೀಟಾಗಿ ಸೀರೆಗೆ ಈ ಒಂದು ಡಿಸೈನ್ ಲುಕ್ ಅನ್ನೋದು ಬರುತ್ತೆ. ಇಲ್ಲಿ 4 ಹಾಕಿದ್ದೀನಿ ನಾನು, ಕಂಪ್ಲೀಟಾಗಿ ಸೀರೆಗೆ ಹಾಕಿಲ್ಲ. ನೆಕ್ಸ್ಟ್ ಟೈಮ್ ಕಸ್ಟಮರ್ ಯಾರಾದರೂ ಕೇಳಿದ್ರೆ ಮತ್ತೆ ಒಂದು ಸತಿ ವಿಡಿಯೋ ಮಾಡಿಕೊಂಡು ಫೈನಲಾಗಿ ಕಂಪ್ಲೀಟ್ ಲುಕ್ಕನ್ನು ನಾನು
ತೋರಿಸ್ತೀನಿ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಒಂದು ಡಿಸೈನು. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಒಂದು ಕಮೆಂಟಿಂದ ನೆಕ್ಸ್ಟ್ ನಾನೊಂದು ಹೊಸ ಡಿಸೈನ್ ಕ್ರಿಯೇಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಅನ್ನೋದು ಬರುತ್ತೆ. ಇದ್ದು ಪ್ರೈಸ್ ವಿಷಯಕ್ಕೆ ಬರೋದಾದರೆ ಕಾಮೆಂಟಲ್ಲಿ ಕೇಳಿ, ನಾನು ನಿಮಗೆ ಪ್ರೈಸನ್ನು ಎಷ್ಟು ತೊಗೋಬೋದು ಒಂದು ಪೀಸಿಗೆ ಅಂತ ಹೇಳ್ತೀನಿ. ಈ ಥರ ಡಿಸೈನ್ಸ್ ಒಂದು ಬಂದಾಗ ನೀವು ಪೀಸ್ ಲೆಕ್ಕ ತೊಗೋಬೇಕಾಗುತ್ತೆ. ಕಸ್ಟಮರ್ ಚಾಯ್ಸ್ ಬಿಟ್ಬಿಡಿ, ಅವ್ರು ಎಷ್ಟು ಹೇಳ್ತಾರೋ ಅದ್ರ ಮೇಲೆ ಮಾಡಿ ರೆಡಿ ಮಾಡಿ ಇಟ್ಕೋಬೋದು. ಪರ್ಫೆಕ್ಟಾಗಿ ಮೈಸೂರು ಸಿಲ್ಕ್ ಸೀರೆಗಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತವಾಗ್ಲೂ ಅನಿಸುತ್ತೆ, ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.